ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದೂವರೆ ತಿಂಗಳಾಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಯಾಕಂದರೆ ಸ್ವಲ್ಪ ಹುಷಾರಿರಲಿಲ್ಲ, ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ರು ಕೂಡ ನಾನು ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ಇನ್ನು ಈ ವಿಡಿಯೋ ಬಂದು ನನಗೆ ತುಂಬಾ ಸ್ಪೆಷಲ್. ಯಾಕಂದರೆ ನನ್ನ ಮಗಂದು 2ನೇ ವರ್ಷದ ಹುಟ್ಟುಹಬ್ಬ. ಎಷ್ಟು ಬೇಗ 2 ವರ್ಷ ಆಯಿತು ಅಂತ ಅನಿಸ್ತಿದೆ. ಇಷ್ಟು ಬೇಗ ಆಗೋಯ್ತಾ 2 ವರ್ಷ? ನಾನಿನ್ನೂ ಪ್ರೆಗ್ನೆಂಟ್ ಆಗಿರೋ ಫೀಲಲ್ಲೇ ಇದ್ದೀನಿ. ಇನ್ನೂ ಆ ಸಿಮ್ಟಮ್ಸ್, ಆ ಫೀಲಿಂಗೇ ಅನಿಸುತ್ತೆ. ಬಟ್ ಆಲ್ರೆಡಿ 2 ವರ್ಷ ಆಯಿತು ಅಂತಂದರೆ ನಂಬೋದಕ್ಕೆ ಆಗಲ್ಲ. ನಮ್ಮ ಈ ವರ್ಷದ ಹುಟ್ಟುಹಬ್ಬ ತುಂಬ ಸಿಂಪಲ್. ನಾರ್ಮಲಿ ಎದ್ದು ಮನೆ ದೇವ್ರಿಗೆ ಹೋಗಿದ್ವಿ ಅವ್ನ ಬರ್ಡೇ ದಿನ. ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಮನೆ ದೇವ್ರಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ. ಬಟ್ ಅದೇ ಹೇಳಿದ್ನಲ್ಲ, ಹೆಲ್ತ್ ಇಶ್ಯೂಯಿಂದ ನಾನು ಎಲ್ಲೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಒಂದು ಬರ್ಡೇ ದಿನವೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇನ್ನು ತುಂಬ ಜನ ಇದ್ದರು, ಆದರೆ ರಶ್ ಅಂತ ಅನ್ನಿಸ್ಲಿಲ್ಲ. ದೇವ್ರನ್ನ ಹತ್ರದಿಂದ ತುಂಬ ನೋಡ್ಕೊಂಡು ಬಂದೆ. ಬೇರೆ ಟೈಮಲ್ಲಾದರೆ ಒಂದು 10 ಸೆಕೆಂಡಿಗೆಲ್ಲ ತಳ್ಳಿಬಿಡ್ತಾರೆ ಹೋಗಿ ಹೋಗಿ ಅಂತ. ಬಟ್ ಅವತ್ತು ಮಾತ್ರ ತುಂಬ ಹತ್ರದಿಂದ ಒಂದು 2-3 ನಿಮಿಷ ನಿಂತ್ಕೊಂಡು ತುಂಬ ದೇವ್ರನ್ನ ನೋಡಿಕೊಂಡು ಬಂದೆ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಅಲ್ಲಿಂದ ಬಂದು ಮನೇಲಿ ಸಿಂಪಲ್ಲಾಗಿ ನಾನೇ ಡೆಕೋರೇಷನ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ವರ್ಷ ಅವ್ನ ಫ್ರೆಂಡ್ಸ್ ತುಂಬಾ ಸ್ಪೆಷಲ್. ಅವ್ನ ಫ್ರೆಂಡ್ಸು, ಯಾಕೆಂದರೆ ಅವ್ನು ಊರಲ್ಲಿದ್ದಾಗ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾನೆ. ಇಲ್ಲಿ ಮೈಸೂರಲ್ಲಿ ಬಂದರೆ ಅಕ್ಕಪಕ್ಕ ಮನೆ ಇಲ್ಲ. ಸೊ ಅವನಿಗೆ ಇಲ್ಲಿ ಯಾರು ಅಷ್ಟು ಫ್ರೆಂಡ್ಸ್ ಇಲ್ಲ. ಊರಲ್ಲಾದರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರನ್ನ ಕರೆದು ಈ ವರ್ಷ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಮಾಡಿದ್ವಿ ಸಿಂಪಲ್ಲಾಗಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದೆ. ಮಧ್ಯ ಬಂದು ಅಮ್ಮ ಬಲೂನು ಪಿ ಅಂತ ಹೇಳಿ ಅವನು ಸ್ವಲ್ಪ ತರಲೆ ಮಾಡ್ತಿದ್ದ. ಮಕ್ಕಳಂದ್ರೆ ಹಾಗೆ ಅಲ್ವಾ, ಈ ಥರ ಬಲೂನ್ಸ್ ಎಲ್ಲ ನೋಡಿದರೆ ಅವ್ರಿಗೇನೋ ಒಂಥರ ಖುಷಿ ಅನಿಸುತ್ತೆ. ಸ್ವಲ್ಪ ಭಯ ಪಟ್ಬಿಟ್ಟ ಸ್ಟಾರ್ಟಿಂಗ್ 2 ಹೊಡೆದೋದಾಗ. ಬಟ್ ಆಮೇಲೆ ಹೋಗ್ತಾ ಇದು ಬಲೂನ್ ಹೀಗೆ ಅಂತ ಅವನು ಅರ್ಥ ಮಾಡಿಕೊಂಡು ಅವನೇ ತಂದುಕೊಡೋದು ಎಲ್ಲ ಮಾಡ್ತಿದ್ದ. ನಂಗೆ ಅದನ್ನು ನೋಡಿ ಖುಷಿ ಆಯಿತು. ಅವನಿಗೋಸ್ಕರನೇ ಮಾಡ್ತಿರೋದು. ಅವ್ನು ಖುಷಿಯಾಗಿದ್ದರೆ ಅಷ್ಟೇ ಸಾಕಲ್ಲ ನಮಗೆ ಅಂತ ಹೇಳಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸಿಂಪಲ್ಲಾಗಿ ರ್ಯಾಂಡಮಾಗಿ ಯಾವ್ಯಾವ ಕಲರು ಆ ಥರ ಹೇಗೆ ಬರುತ್ತೋ ಬರಲಿ ಅಂತ ಹೇಳಿ ಸಿಂಪಲ್ಲಾಗಿ ನಾನೇ ಡೆಕೋರೇಷನ್ ಮಾಡಿದೆ. ಇನ್ನು ಫೈನಲ್ ಔಟ್ಪುಟ್ ಹೇಗೆ ಬಂತು, ಹೇಗಿದೆ ಏನು ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದೆಯಾ ಅಥವಾ ಇನ್ನೂ ಏನಾದರೂ ಚೇಂಜಸ್ ಮಾಡ್ಬೋದಿತ್ತಾ ಏನು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಡೆಕೋರೇಷನ್ ಮಾಡಿ ಪಾಪನ ಮೇಲೆ ಕರ್ಕೊಂಡು ಬಂದೆ. ನಾನು ಫೈನಲ್ ಡೆಕೋರೇಷನ್ ಮಾಡಬೇಕಾದ್ರೆ ಅವನು ಇರಲಿಲ್ಲ, ಹೊರಗಡೆ ಹೋಗಿದ್ದ ಅಪ್ಪ ಅಮ್ಮನ ಜೊತೆ. ಸೊ ಹಾಗಾಗಿ ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡಿದ್ದೀನಿ. ಅವನು ನೋಡಿ ತುಂಬಾ ಖುಷಿಪಟ್ಟ. ಇನ್ನು ಸ್ಕ್ರೀನಲ್ಲಿ ಮಂಕಿ, ಲಯನ್ ಎಲ್ಲ ಇರೋದನ್ನು ನೋಡಿ ಐಡೆಂಟಿಫೈ ಮಾಡಿ ಖುಷಿ ಪಡ್ತಿದ್ದೆ. ಅದನ್ನು ನೋಡಂತೂ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಅವನು ಅಷ್ಟು ಖುಷಿಪಟ್ಟ. ಇನ್ನು ಬಿಸಿಲಿತ್ತು ಸ್ವಲ್ಪ, ನಾನು ಮಾಡೋ ಅಷ್ಟರಲ್ಲಿ ನೆರಳಾಗುತ್ತೆ ಅಂತೇಳಿನೇ ನಾನು ಹೊರಗಡೆ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಮಕ್ಕಳಿರೋದ್ರಿಂದ ಒಳಗಡೆ ಆದರೆ ಸ್ವಲ್ಪ ಕಷ್ಟ, ಓಡಾಡಬೇಕಾದ್ರೆ ಬಿದ್ದುಬಿಡ್ತಾರೆ ಅಂತ ಹೇಳಿ
ನಾನು ಹೊರಗಡೆ ಟೆರೆಸಲ್ಲಿ ಮಾಡಿದೆ. ಫೈನಲ್ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಈ ವರ್ಷ ನಾನು ರಿಟರ್ನ್ ಗಿಫ್ಟ್ ಪ್ಲ್ಯಾನ್ ಮಾಡಿದ್ದೆ ಮಕ್ಕಳುಗಳಿಗೆ ಅಂತ. ಲಾಸ್ಟ್ ಇಯರ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆ ಟೈಮಲ್ಲಿ ಗಡಿಬಿಡಿ ಆಗುತ್ತೆ, ಯಾರು ತೊಗೊಳೋದು ಸ್ವಲ್ಪ ಹಿಂಸೆ ಆಗುತ್ತೆ, ಬೇಡ ಅಂತೇಳಿ ಲಾಸ್ಟ್ ಇಯರ್ ಕೊಟ್ಟಿರಲಿಲ್ಲ. ಇನ್ನು ಈ ವರ್ಷ ಮಕ್ಕಳುಗಳೆಲ್ಲ ಅವ್ನ ಫ್ರೆಂಡ್ಸಿಗೆ ಏನಾದರೂ ಕೊಡೋಣ ಅಂತ ಹೇಳಿದ್ರು ಅಮ್ಮ. ಈ ಪ್ಲ್ಯಾನ್ ನಮ್ಮ ಅಮ್ಮಂದು. ಸರಿ ಕೊಡೋಣ ಅಂತೇಳಿ ಅಮ್ಮ ಜಾಮೆಟ್ರಿ ಬಾಕ್ಸ್ ಕೊಡೋಣ ಅಂದರು. ಹಾಗಾಗಿ ಜಾಮೆಟ್ರಿ ಬಾಕ್ಸ್ ಜೊತೆಗೆ ಪೆನ್ನು ಪೆನ್ಸಿಲು ಎಲ್ಲ ಹಾಕಿ ಫುಲ್ ಮಾಡಿ ಪ್ಯಾಕ್ ಮಾಡಿಟ್ಟಿದ್ದೆ. ಇನ್ನು ಆ ವಿಡಿಯೋ ಮಾಡೋದನ್ನು ಮರ್ತ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಆ ವಿಡಿಯೋ ಇಲ್ಲ. ಇನ್ನು ನಮಗಂತೂ ಎಲ್ಲರಿಗೂ ತುಂಬಾ ಖುಷಿ ಆಯಿತು, ಯಾಕಂದರೆ ಬೇರೆ ಎಲ್ಲರಿಗೂ ಜಾಮೆಟ್ರಿ ಬಾಕ್ಸ್ ಕೊಡ್ತಿದ್ದ ಖುಷಿಯಿಂದ. ಅದನ್ನು ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಇನ್ನು ನಾವು ಈ ವರ್ಷ ಎಷ್ಟು ಸಿಂಪಲ್ಲಾಗಿ ಅವ್ನ ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಫೈನಲ್ ಔಟ್ಪುಟ್ ಹೇಗಿತ್ತು ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಇದು. ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಗುರುವಾರ ಚುಂಚನಗಿರಿಗೆ, ಶುಕ್ರವಾರ ಕಬ್ಬಾಳಿಗೆ ಹೋಗಬೇಕು ಅಂತ ನಾನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಆ ಪ್ಲ್ಯಾನ್ ಪ್ರಕಾರನೇ ಹೊರಟೆ. ಇನ್ನು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಷ್ಟೇ ಇದ್ದಿದ್ದು. ಬಟ್ ಅಪ್ಪ ಹೋಗ್ತೀವಿ ಮಾಮೂಲಿ ಕೋಳಿ ಕುಯ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಅದು ಆಗಲಿ ಅಂತ ಹೇಳ್ಕೊಂಡು ನಾವು ಹೊರಡೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಯಾಕೆಂದರೆ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ನಾವೇ ಮನೇಲಿ ಎಲ್ಲ ಐಟಮ್ಸು ರೆಡಿ ಮಾಡ್ಕೊಂಡು ಹೊರಡಬೇಕಾಗಿತ್ತು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ. ಫ್ರೈಡೇ ಆಗಿರೋದ್ರಿಂದ ರಶ್ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಓಕೆ, ಅಷ್ಟೊಂದೇನು ರಶ್ ಇರಲಿಲ್ಲ. ಆರಾಮಾಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಕೂಡ ಬಂದ್ವಿ. ಇನ್ನು ನನ್ನ ಮಗಂದು ಬರ್ಡೇ ವ್ಲಾಗ್ ಇಷ್ಟ ಆಗಿರುತ್ತೆ, ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದೆ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.